ಶಿವಮೊಗ್ಗ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಿಗೇರಿ ಗ್ರಾಮದಲ್ಲಿ 25ನೇ ತಾರೀಕಿಗೆ ಪೂಜ್ಯ ಶ್ರೀ ದಾನಯ್ಯ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ರಂಭಾಪುರಿ ಮತ್ತು ಉಜ್ಜಯಿನಿ ಈರುವರು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಎಲ್ಲ ಹರಗುರು ಚರಮೂರ್ತಿಗಳು, ಎಲ್ಲ 3 ಜನ ಕರ್ನಾಟಕ ರಾಜ್ಯದ ಸಚಿವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ಶ್ರೀ ಶರಣಬಸಪ್ಪ ಪಾಟೀಲ್ ದರ್ಶನಾಪುರ ಅವರು, ವೀರಶೈವ ಸಮಾಜದ ಈಗಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಈಶ್ವರ್ ಖಂಡ್ರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಜೇವರ್ಗಿ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ವಾಗತ ಸಮಿತಿ ಅಧ್ಯಕ್ಷತೆಯಲ್ಲಿ ಈ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಮಲ್ಲಿನಾಥ್ ಗೌಡ್ ಪಾಟೀಲರ ಗೌರವ ಅಧ್ಯಕ್ಷತೆಯಲ್ಲಿ ಜೇವರ್ಗಿ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ರಾಜ್ಯ ಜನತಾದಳದ ಕಾರ್ಯಾಧ್ಯಕ್ಷರ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಸಮಸ್ತ ಊರಿನ ಜನರು ಈ ಕಾರ್ಯಕ್ರಮವನ್ನು ನಾವು ನಿಯೋಜನೆ ಕೂಡ ಮಾಡಿದ್ದೇವೆ. 3ನೇ ತಾರೀಕಿನಿಂದ ಜನವರಿ 3ನೇ ತಾರೀಕಿನಿಂದ ಮಹಾಶರಣಿ ಸಂತೆ ದಾನಮ್ಮ ದೇವಿ ಗುಡ್ಡಾಪುರ ಅವರ ಪುರಾಣವನ್ನು ಜೇರಟಿಗೆಯ ಪಂಡಿತ್ ಮಡಿವಾಳ ಶಾಸ್ತ್ರಿಗಳ ಪ್ರವಚನಕಾರರ ಒಂದು ಇದರಲ್ಲಿ ಸಂತೋಷ್ ಬಡಿಗೇರ್ ಮತ್ತು ಕಟ್ಟಿಮನಿಯವರ ಸಂಗೀತ ಅದರಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಬಸವಣ್ಣ ಅಂತೇಳಿ ಅದು ಪದ್ಧತಿ ಪ್ರಕಾರ ಬಸವಣ್ಣ ಅಂತ ಶಾಂತಾಯಿ ಹಿರೇಮಠ ಬಸವಣ್ಣ ಕೂಡ ಇರ್ತಾರೆ. ಇವತ್ತು ಇಡೀ ಮಾಗಣಿಗೇರಿ ಗ್ರಾಮದ ಎಲ್ಲ ಜನ, ಸುಮಾರು 3,000 ರಿಂದ 4,000 ಜನಸಂಖ್ಯೆ ಇರ್ತಕ್ಕಂಥ ಊರು. ಆ ಮಾಗಣಿಗೇರಿ ಗ್ರಾಮ ಜಿಲ್ಲೆಯಲ್ಲಿ ಆಗಲಿ ಅಥವಾ ಬಾಜು ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ತನ್ನದೇ ಆದಂಥ ಒಂದು ಹೆಸರು ಕೂಡ ಇದೆ. ಯಾವುದೇ ಕಾರ್ಯಗಳು ಮಾಡಿದ್ರೆ ಅದೇನಾದರೂ ಮಾಗಣಿಗೇರಿ ಗ್ರಾಮದಲ್ಲಿ ಆ ಎಲ್ಲ ಜನರು ನೋಡಿ ಮಾಡಬೇಕಂತೀವಿ. ಬೇರೆ ಹಳ್ಳಿಯವರು ಆಜು ಬಾಜು ಜನರು ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಸಂಘಟನೆಯಿಂದ ನಾನು ನೀನು ಮತ್ತೊಬ್ಬ ಇನ್ನೊಬ್ಬ ಆ ಜಾತಿ ಈ ಜಾತಿ ಎಲ್ಲದೇನೆ ಈ ಪತ್ರಿಕೆ ನೋಡಿದಾಗ ತಮಗೆಲ್ಲ ಮಾಧ್ಯಮ ಹಿರಿಯರಿಗೆ ಗುರುತಾಗ್ತಾ ಇದೆ. ಇದರಲ್ಲಿ ಜಾತಿ ಎಲ್ಲದೋ ಎಲ್ಲ ಪತ್ರಿಕೆ ಕೂಡ ಇದೆ. ಇದು ವೇದಿಕೆ ಮೇಲೆ ಅವರೇ ಕೂಡಬೇಕು, ವೀರಶೈವ ಲಿಂಗಾಯತರು ಕೂಡಬೇಕು, ಅವರು ಗೌಡರು ಸಾವುಕಾರ ಕೂಡಬೇಕಂತಿಲ್ಲ. ನಮ್ಮ ಊರಿನ ಒಬ್ಬ ಮಗ, ಅವನು ಇಡೀ ಮಹಾರಾಷ್ಟ್ರ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ತನ್ನದೇ ಆದಂಥ ಒಂದು ಗುತ್ತಿಗೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಪ್ರಶಾಂತ್ ಎಂಟಮನ್ ಅಂತ ಒಬ್ಬ ಮಾದರ ಸಮಾಜದಲ್ಲಿ ಜನಿಸಿದಂಥ ಅವರಿಬ್ಬರು ಅಣ್ಣ ತಮ್ಮರಿಗೆ ಗೊಲ್ಲಾಳಪ್ಪ ಯತ್ನಾಳ್ ಮತ್ತು ಪ್ರಶಾಂತ್ ಎಂಟಮನ ವೇದಿಕೆ ಮೇಲೆ ಕೂಡಿಸಿ ನಾವೆಲ್ಲರೂ ಅವ್ರನ್ನ ಸನ್ಮಾನ ಮಾಡಿ ಊರಿನ ಇಡೀ ಜನ ಸಂತೋಷ ಕೂಡ ಪಟ್ಟಿದ್ದೇವೆ. ಅಂದರೆ ಆ ಊರಲ್ಲಿ ಅದು ಇದು ನಾ ಹೆಚ್ಚು ನೀ ಹೆಚ್ಚಂತ ಭಾವನೆ ಇರಲಾರ್ದ ಊರ ಅದು ಜೇವರ್ಗಿ ತಾಲೂಕು ಮತ್ತು ಸಿಂದಗಿ ತಾಲೂಕು ಮಧ್ಯದಲ್ಲಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ಮಾಗಣಿಗೇರಿ ಊರು ಅಂತಿದೆ. ಮಾಗಣಿಗೇರಿ ಅಂದರೆ ಮಾಗಣಿಗೇರಿ ರೀ ಅಂತ ಎಲ್ಲ ಜನರ ಭಾವನೆಯಲ್ಲಿ ಬರ್ತಕ್ಕಂಥ ಊರು. ಇವತ್ತು ಆ ಊರು 1978ರಿಂದ ಸತತವಾಗಿ 8 ಬಾರಿ ಆ ಜೇವರ್ಗಿ ಕ್ಷೇತ್ರದ ಒಬ್ಬ ದಿವಂಗತ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಆಯ್ಕೆ ಮಾಡಿದ ಊರದ ಹೆಸರು ಏನಾದರೂ ಅದು ಹೇಳಬೇಕಾದ್ರೆ ಅವನು ಮುಖ್ಯಮಂತ್ರಿ ಆದಾಗ ಕೂಡ ಮಾಗಣಿಗೇರಿ ಊರಂತೆ ಹೇಳಿ ಅವರು ನಮ್ಮನ್ನು ಅಗಲಿ ಕೂಡ ಹೋಗಿದ್ರು. ಅಂಥ ಒಂದು ಸಂಘಟನೆ ಇರ್ತಕ್ಕಂಥ ಊರು, ಅಷ್ಟೊಂದು ಒಕ್ಕಟ್ಟಿರೋ ಜಾತಿ ಇಲ್ಲದ ಊರು. ಎಲ್ಲ ಜಾತಿ ನಮ್ಮದೇ, ಎಲ್ಲರೂ ನಮ್ಮವರೇ, ಇವನ್ಯಾರವ ಇವ ನಮ್ಮವ ಅನ್ನೋಂಥ ಭಾವನೆಯಿಂದ ಇರ್ತಕ್ಕಂಥ ಎಲ್ಲಕ್ಕಿಂತ ಸಣ್ಣವನಂತ ಕಿರಿಯವ ಅಂತೇಳಿ ಬಸವಣ್ಣವರ ಸಿದ್ಧಾಂತ ಮೇಲೆ ಇರ್ತಕ್ಕಂಥ ಊರು ಈ ಜಿಲ್ಲೆಯಲ್ಲಿ. ಈ ಶರಣಬಸಪ್ಪನ ನಾಡಿನಲ್ಲಿ ಯಾವುದಾದ್ರೂ ಊರಿದ್ರೆ ಅದು ಮಾಗಣಿಗೇರಿ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ. ಇವತ್ತು ಆ ಊರಿನಲ್ಲಿ ಒಬ್ಬರು
100 ವರ್ಷಕ್ಕಿನ್ನು 1 ವರ್ಷ 1.5 ವರ್ಷ ಕಡಿಮೆ ಇರ್ತಕ್ಕಂಥ ಒಬ್ಬ ಹುಟ್ಟು ಹೋರಾಟಗಾರ ಮಡಿವಾಳಪ್ಪಗೌಡ ಪಾಟೀಲ್ ಅಂತ ಅವರು 98 ಏಜಿನವ್ರು ಇದ್ದಾರೆ. ತಾವೆಲ್ಲ ಇಲ್ಲಿ ರಾಜಕಾರಣಿಗಳಿಗೆ ಕೆಲವು ಮಾಗಣಿಗೇರಿಗೆ ಹೋದ್ರೆ ನಿಮ್ಮನ್ನು ಬಾಜು ಕರ್ಕೊಂಡು ಕೊಡ್ತಾರೋ ಅಥವಾ ದೂರ ಅವರು ಇವರು ಅಂತ ಕೂಡುತ್ತಾರಂತ ಕೇಳಿದಾಗ ಎಲ್ಲ ರಾಜಕಾರಣಿಗಳು ಕೂಡ ಹೇಳ್ತಾರೆ ಆ ಊರಲ್ಲಿ ಜೊತೆಯಲ್ಲೇ ಕರ್ಕೊಂಡು ಕುಂತು ಊಟ ಮಾಡ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಮಾಗಣಿಗೇರಿ, ಅದು ಮಡಿವಾಳಪ್ಪಗೌಡ್ರ ಊರಂತ ಹೆಸರು ಕೂಡ ಇದೆ. ಅದಕ್ಕೆ ನಾವು ಈ ಅಡ್ಡಪಲ್ಲಕ್ಕಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ತಾವೇನಿದ್ದೀರಿ ತಾವೆಲ್ಲರೂ ಒಂದು ಒಳ್ಳೆಯ ಎಲ್ಲ ಕಡೆ ಮೂಡೋಂಗೆ ತಾವೆಲ್ಲ ಕಳಿಸ್ತೀರಿ ಅಂತೇಳಿ ನಮ್ಮಲ್ಲಿ ಆಸೆ ಭಾವನೆ ಇಟ್ಕೊಂಡು ಈ ಮಾತಾಡ್ತಕ್ಕಂಥಲ್ಲಿ ಏನಾದರೂ ಸ್ವಲ್ಪ ಅಕ್ಷರ ತಾವೆಲ್ಲರೂ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಬೇಕಂತೇಳಿ ತಮಗೆ ನಾನು ಕ್ಷಮೆ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ತಮ್ಮ ಹೆಸರು ಸರ್? ಗೊಲ್ಲಾಳಪ್ಪಗೌಡ ಪಾಟೀಲ್.